ಮಠ ಮಧ್ಯಾಹ್ನ ಗಾಡೀಲಿ ಬಿಸಿಲಲ್ಲಿ ಕೂರೋದು ತುಂಬ ಕಷ್ಟ. ಸಿಕ್ಕಾಪಟ್ಟೆ ಸೆಕೆ. ಗಾಡಿ ಹತ್ತಿ ಸ್ವಲ್ಪ ಹೊತ್ತರಲ್ಲೇ ನನ್ನ ಮಕ್ಕಳು ಇಬ್ಬರು ಸಂಪಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಆಯಿತು. ಆಮೇಲೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದು ಪೆದ್ದು ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೊರಟಿದ್ದು ನಮ್ಮ ಮನೆ ದೇವರಿಗೆ. ನಾವು ಯಾವಾಗಲೂ ಬೆಳಗಿನ ಜಾವ 4 ಗಂಟೆಗೆ ಹೊರಟಿದ್ವಿ. ಇವತ್ತು ಮಠ ಮಧ್ಯಾಹ್ನ ಹೊರಟಿದ್ದೀವಿ. ಯಾಕೆಂದರೆ ನನ್ನ ಮಗಂದು ಸಮ್ಮರ್ ಕ್ಯಾಂಪ್ ಇತ್ತು. ಸಮ್ಮರ್ ಕ್ಯಾಂಪ್ ಮಧ್ಯಾಹ್ನ ಮುಗೀತು 1 ಗಂಟೆಗೆ. ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಧ್ಯಾಹ್ನ 1:30ಗೆ. ನೈಟ್ ವಾಪಸ್ ಬರಬೇಕಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಾಗಿದ್ದೇ ಬೇರೆ. ನಾವು ತರೀಕೆರೆಗೆ ಎಂಟ್ರಿ ಆಗಿದ್ದು ಮಳೆ ನಮ್ಮನ್ನು ಬಿಡಲೇ ಇಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗುತ್ತೆ ಅಂದಿದ್ದಕ್ಕೆ ನಾವು ಟಿಪ್ಟೂರಲ್ಲಿ ರೂಮ್ ಮಾಡ್ಕೊಬೇಕಾಗಿತ್ತು. ಬಟ್ ನಾವು ಹೋಗಿ ವಾಪಸ್ ಬರೋದು ಅಂದ್ಕೊಂಡು ನಾವು ಬಟ್ಟೆ ಏನು ತಗೊಂಡೋಗಿರಲಿಲ್ಲ. ಬಟ್ ಮಕ್ಕಳಿಗೆ ಮುಡಿ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಮತ್ತೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ರೂಮ್ ಮಾಡಿಕೊಂಡು ಉಳ್ಕೊಂಡು ಮತ್ತೆ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ರೆಡಿಯಾಗಿ ಹೊರಟ್ವಿ. ನಾವು ಬೆಳಗ್ಗೆ ರೆಡಿಯಾಗಿ ಓಮಿನ ಹತ್ರ ಬಂದು ಡ್ರೈವರ್ನ ಎಬ್ಸಿದ್ವಿ. ಡ್ರೈವರ್ ಫ್ರೆಶ್ ಅಪ್ ಆಗಿ ಬರೋಕ್ಕೆ ಹೋದರು. ಇದು ನಳವೆನ್ ಕೆರೆ ಅಂತೇಳಿ ಟಿಪ್ಟೂರಿಂದ ಗುಂಗುರುಮಳೆಗೆ ಹೋಗುವ ರೋಡಲ್ಲಿ ಸಿಗುತ್ತೆ. ಇದು ನಳವೆನ್ ಕೆರೆ ಅಂತ. ಈ ಕೆರೆ ಯಾವತ್ತೂ ಬತ್ತಿದ್ದು ನೋಡಲೇ ಇಲ್ಲ ನಾನು. ಎನಿ ಟೈಮ್ ಈ ಕೆರೆಯಲ್ಲಿ ನೀರಿರುತ್ತೆ. ಹಾಗೆ ಹೋಗ್ತಾ ತುಂಬ ಹಸಿವಾಗ್ತಿತ್ತು ಅಂತ ಮಾರ್ನಿಂಗ್ ಟಿಫನ್ ಮಾಡೋಣ ಅಂಥೇಳಿ ಹೋದ್ವಿ. ಎಲ್ಲರೂ ಪೂರಿ ತೊಗೊಂಡು ತಿಂದ್ವಿ. ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನಾವು ಹೊರಟಿದ್ದು ನಳವೆನ್ ಕೆರೆ. ಈ ಪೂಜೆ ಸಾಮಾನೆಲ್ಲ ಕರ್ಸ್ಕೊಂಡು, ಯಾಕೆಂದರೆ ನಮ್ಮ ದೇವಸ್ಥಾನದ ಹತ್ರ ಯಾವ ಪೂಜೆ ಸಾಮಾನು ಸಿಗಲ್ಲ. ಯಾಕೆ ಅಂದರೆ ಪೂರ್ತಿ ದೇವಸ್ಥಾನನ ಕೆಡಗಿದ್ದಾರೆ. ಮತ್ತೆ ಹೊಸದಾಗಿ ಕಟ್ಟಬೇಕು ಅಂತೇಳಿ ಗೋಪುರನ ಪೂರ್ತಿ ಕೆಡಗಿದ್ದಾರೆ. ಇದು ನಮ್ಮ ದೇವಸ್ಥಾನಕ್ಕೆ ಹೋಗೋ ಜಾಗ. ಇದಕ್ಕೂ ಮುಂಚೆ ನಾವು ಗಂಡ ದೇವರಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ನಮ್ಮ ಗಂಡ ದೇವರು ಗುಂಗುರುಮಳೆ ಮುಂದೆ ಇರೋ 2 ಕಿಲೋಮೀಟ್ರ್ ದೂರದಲ್ಲಿರೋ ಊರಲ್ಲಿದೆ. ಅಕ್ಕಪಕ್ಕದಲ್ಲೇ ಇರೋದು ನಮ್ಮ ಗಂಡ ದೇವರು ಮತ್ತು ಹೆಣ್ಣು ದೇವರು. ಮೊದಲು ಗಂಡ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಹೋಗಿದ್ದು ನಮ್ಮ ಹೊಂಗೆಲಕ್ಷ್ಮಿ ಕ್ಷೇತ್ರಕ್ಕೆ. ಪ್ರತಿ ವರ್ಷ ಸ್ಕೂಲ್ ರಜೆ ಬರ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಕ್ಕಳಿಗೆ ಮುಡಿ ಕೊಟ್ಟು ಬರ್ತೀವಿ. ಬಟ್ ಇದೇ ವರ್ಷನೇ ನಮಗೆ ಲೇಟ್ ಆಗಿದ್ದು. ಮಕ್ಕಳಿಗೆ ಮುಡಿ ಕೊಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮಡ್ಲಕ್ಕಿ ತುಂಬಿಕೊಂಡು ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಇದು ಪಕ್ಕದಲ್ಲಿರೋದು ಪೂರ್ತಿ ಎಲ್ಲ ಕೆಡಗಿದ್ದಾರೆ. ಹಾಗಾಗಿ ಪಕ್ಕದಲ್ಲಿ ಚಿಕ್ಕ ಗುಡೀಲಿ ಕಳಸ ಇಟ್ಟು ಕಳಸಕ್ಕೆ ಮಾತ್ರ ಪೂಜೆ ಮಾಡ್ತಾರೆ. ಮೂರ್ತಿ ಎಲ್ಲ ಊರೊಳಗಿದೆ, ಅದನ್ನ ಇಲ್ಲಿ ತರಲ್ಲ. ಬರೀ ಕಳಸಕ್ಕೆ ಮಾತ್ರ ಪೂಜೆ ಮಾಡೋದು. ನಮ್ಮ ಹೊಂಗೆಲಕ್ಷ್ಮಿಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದೂರಲ್ಲಿ ಅಂದರೆ ತುರುವೇಕೆರೆಯಲ್ಲಿ ನಮ್ಮ ಹೊಂಗೆಲಕ್ಷ್ಮಿ ದೇವಿಯ ತಂಗಿ ಅಂತೆ. ಇದು ತಂಗಿ ಇರೋ ದೇವಸ್ಥಾನ. ನಮ್ಮ ಮನೆಯವ್ರು ಬರ್ತಾರೆ. ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ಇಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಮನೆ ಕಡೆ ಹೊರಟ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಮಠ ಮಧ್ಯಾಹ್ನ ಆಗಿತ್ತು. ತುಂಬ ಹಸಿವಾಗ್ತಾಯಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಾವೆಲ್ಲ ಗಾಡೀಲಿ ಎಂಜಾಯ್ ಮಾಡ್ಕೊತ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.